Welcome to my channel today for tarot trading. ಸೊ ಇದೊಂದು ಜನರಲ್ ಟ್ಯಾರೋ ಟ್ರೇಡಿಂಗ್ ಆಗಿರುತ್ತೆ ಅಷ್ಟೇ, ನಿಮ್ಗೆ ಅಪ್ಲಿಕೇಬಲ್ ಆದರೆ ಮಾತ್ರ ತಗೊಳ್ಳಿ. ನಿಮ್ಮ ಮನಸ್ಸಲ್ಲಿ ಇರೋವಂಥ ವ್ಯಕ್ತಿ ನಿಮ್ಮ ಜೊತೆ ಮಾತಾಡೋವಂಥ ಉದ್ದೇಶ ಇದೆಯಾ? ನೋಡುವಂಥ ನನ್ನ ವ್ಯೂವರ್ಸ್ ಅವ್ರ ಮನಸ್ಸಲ್ಲಿರೋವಂಥ ವ್ಯಕ್ತಿ ಇವ್ರ ಜೊತೆ ಮಾತಾಡೋವಂಥ ಉದ್ದೇಶ ಇದೆಯಾ? ನೋಡುವಂಥ ನನ್ನ ವ್ಯೂವರ್ಸ್ ಅವ್ರ ಮನಸ್ಸಲ್ಲಿ ಇರೋವಂಥ ವ್ಯಕ್ತಿ ಇವ್ರ ಜೊತೆ ಮಾತಾಡೋವಂಥ ಉದ್ದೇಶ ಇದೆಯಾ? ನನ್ನ ವ್ಯೂವರ್ಸ್ ಜೊತೆ ಮಾತಾಡೋವಂಥ ಉದ್ದೇಶ ಇದೆಯಾ? ಸೊ ನಿಮ್ಮ ಮನಸ್ಸಲ್ಲಿ ಯಾವ ವ್ಯಕ್ತಿ ಇದ್ದಾರೆ ನೋಡಿ, ಸಪ್ರೇಷನ್ ಆಗಿದೆ, ನೋ ಕಾಂಟ್ಯಾಕ್ಟ್ ಆಗಿದೆ, ಮತ್ತು ಅವ್ರಿಗೂ ಮತ್ತು ನಿಮ್ಗೆ ಲೆಸ್ ಕಾಂಟ್ಯಾಕ್ಟ್ ಇದೆ, ಸೊ ಎಲ್ಲ ಇದೆ. ಸೊ ಅವರು ನಿಮ್ಮ ಜೊತೆ ಪ್ರತಿಯೊಂದು ಸೆಕೆಂಡು ಮಾತಾಡುವಾಗ, ಪ್ರತಿಯೊಂದು ಸಾರಿ ಕಾಲ್ ಮಾಡುವಾಗ ಅಥವಾ ಫೋನ್ ಮಾಡುವಾಗ ಮಾಡೋದಾ ಬೇಡ ಅಂತ ಯೋಚನೆ ಮಾಡ್ತಾರೆ. ಆ ಥರ ಯಾಕೆ ಮಾಡ್ತಾರೆ ಅಂದರೆ ಇಲ್ಲೇನೋ ಪ್ರಾಬ್ಲಮ್ಸ್ ಇದೆ. 9 ಆಫ್ ವಾಂಡ್ಸ್ ಬಂದಿರೋದ್ರಿಂದ ಪ್ರಾಬ್ಲಮ್ಸ್ ಇದೆ. ಒಂದು ಅವ್ರ ಫ್ಯಾಮಿಲಿ ಪ್ರಾಬ್ಲಮ್ಸ್ ಆಗಿರ್ಬೋದು, ಅಥವಾ ಅವ್ರ ಪರ್ಸ್ನಲ್ ಪ್ರಾಬ್ಲಮ್ಸ್ ಆಗಿರ್ಬೋದು, ಅಥವಾ ಅವರ ಒಂದು ಪ್ರೊಫೆಷನಲ್ ಪ್ರಾಬ್ಲಮ್ಸ್ ಆಗಿರ್ಬೋದು, ಅಥವಾ ಇಲ್ವಾ ಸಪೋಸ್ ಒಂದು ವೇಳೆ ನೀವು ಅವ್ರಿಗೆ ಇಷ್ಟ ಇದ್ರೂ ಅವರು ನಿಮ್ಮನ್ನು ಲೈಟಾಗಿ ತೊಗೊಂಡಿರ್ಬೋದು. ಅಂದರೆ ಅಷ್ಟೊಂದು ಸೀರಿಯಸ್ ಆಗಿ ತೊಗೊಂಡಿರಲ್ಲ, ನಿಮ್ಮ ಒಂದು ಕನೆಕ್ಷನ್ನ ಲೈಟಾಗಿ ತೊಗೊಂಡಿರ್ಬೋದು. ಯಾಕಂದರೆ ಅವ್ರ ಕಡೆನೇ ಅವ್ರು ಫೋಕಸ್ ಮಾಡ್ತಾರೆ. ಇಲ್ಲಿ ಓವರ್ ಥಿಂಕಿಂಗ್ ಬಂದಿರೋದು. ಒಬ್ಬ ವ್ಯಕ್ತಿ ತುಂಬ ಯೋಚನೆ ಮಾಡ್ತಾ ಇರೋದ್ರಿಂದ ಅವ್ರ ಲೈಫ್ ಕಡೆ ಅವರು ಹೆಚ್ಚಾಗಿ ಗಮನ ಕೊಡ್ತಾ ಇರ್ಬೋದು. ಮೋಸ್ಟ್ಲಿ ಆ ಒಂದು ಕಾರಣಕ್ಕೋಸ್ಕರ ನಿಮ್ಮ ಜೊತೆ ಅಷ್ಟೊಂದು ಅವ್ರು ಮಾತಾಡ್ತಿಲ್ಲ. ನೀವು ಯಾರಂತ ಗೊತ್ತಿದ್ರೂ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ನೀವು ಪ್ರೀತಿ ಮಾಡ್ತಾಯಿದ್ರೆ ಅವ್ರು ನಿಮ್ಗೆ ರೆಸ್ಪೆಕ್ಟ್ ಕೊಡ್ತಿಲ್ಲ, ಮಾತಾಡ್ಸ್ತಿಲ್ಲ. ಬಟ್ ಏನಾದರೂ ಮನಸ್ಸಲ್ಲಿ ಇಟ್ಕೊಂಡಿರ್ಬೋದು, ಪ್ರೀತಿ ಮಾಡ್ತಾ ಇರ್ಬೋದು, ನೀವು ನಂಬಿರ್ಬೋದು ಅಷ್ಟೇ. ನಿಮ್ಮ ವ್ಯಕ್ತಿ ಯಾವತ್ತೋ ಒಂದು ದಿವಸ ಮಾತಾಡ್ತಾರೆ ಅಂತ ನೀವು ನಂಬಿರ್ಬೋದು ಅಷ್ಟೇ. ಬಟ್ ಅವರು ಯಾವುದೇ ಥರ ಮಾತಾಡೋಂಥ ಉದ್ದೇಶಗಳು ಇಲ್ಲಿ ಕಾಣಿಸ್ತಿಲ್ಲ. ಬಟ್ ಅದೇ ಅವ್ರಿಗೆ ಯಾವಾಗ ಇಷ್ಟ ಆಗುತ್ತೋ ಅವಾಗ ಮಾತಾಡ್ಸ್ತಾರೆ. ಅದೇ ಫೋನ್ ಮಾಡುವಾಗ, ಮೆಸೇಜ್ ಮಾಡುವಾಗ ಅಷ್ಟೇ ಪ್ರತಿ ಸೆಕೆಂಡು ಯೋಚನೆ ಮಾಡಿಬಿಟ್ಟು ಫೋನ್ ಮಾಡ್ತಾರೆ. ಸೊ ಅದಕ್ಕೆಲ್ಲೇ 9 ಆಫ್ ವಾಂಡ್ಸ್ ಬಂದಿದೆ. ಸೊ ನನ್ನ ವ್ಯೂವರ್ಸ್ ಜೊತೆ ಅವರು ಮನಸ್ಸಲ್ಲಿರೋಂಥ ವ್ಯಕ್ತಿ ಮಾತಾಡೋಕ್ಕೂ ಇಷ್ಟು ಕಷ್ಟಪಡ್ತಾರಲ್ಲ, ಮತ್ತು ಯಾಕೆ ಅಷ್ಟು ಪ್ರೀತಿ ಮಾಡ್ತಾರೆ? ಪ್ರೀತಿ ಮಾಡೋವಂಥವ್ರು ಮಾತಾಡ್ಬೋದಲ್ವ? ನೋಡುವಂಥ ನನ್ನ ವ್ಯೂವರ್ಸ್ ಅವ್ರ ಮನಸ್ಸಲ್ಲಿರೋಂಥ ವ್ಯಕ್ತಿ ಅಷ್ಟು ಪ್ರೀತಿ ಮಾಡ್ತಾಯಿದ್ರು ಯಾಕೆ ಮಾತಾಡ್ತಿಲ್ಲ? ಮಾತಾಡ್ತಾರೆ, ಮಾತಾಡೋಕ್ಕೂ ಕಷ್ಟಪಡ್ತಾರೆ, ಯಾಕಷ್ಟು ಇದೆಲ್ಲ ಆಗ್ತಾಯಿದೆ? ಮಾತಾಡೋಕ್ಕೂ ಯೋಚನೆ ಮಾಡ್ತಾರೆ ನನ್ನ ವ್ಯೂವರ್ಸ್ ಜೊತೆ, ಯಾಕೆ ಅವ್ರು ಈ ರೀತಿ ಮಾಡ್ತಾರೆ? ಅವ್ರ ಮನಸ್ಸಲ್ಲಿರೋಂಥ ವ್ಯಕ್ತಿ ನೋಡಿದ್ರಾ? ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ತುಂಬ ಪ್ರಾಕ್ಟಿಕಲ್ ಪರ್ಸನ್ನು. ನಿಮಗೆ ಅವ್ರ ಪ್ರೀತಿ ಬೇಕು, ಆದರೆ ಅದಕ್ಕಿಂತ ಮುಖ್ಯವಾಗಿ ಯಾವ್ದು ಬೇಕು? ದುಡ್ಡು, ಫೈನಾನ್ಷಿಯಲ್ ಲೈಫ್ ಬೇಕು. ಇವತ್ತಿನ ಕಾಲದಲ್ಲಿ ಏನು ಫೈನಾನ್ಷಿಯಲ್, ಒಂದು ಮನಿ ಆಗಿರ್ಬೋದು, ಅಥವಾ ಏನಾದರೂ ಶಾಪಿಂಗ್ ಮಾಡೋಂಥ ವಸ್ತುಗಳಾಗಿರ್ಬೋದು, ಅಥವಾ ಆಸ್ತಿ ವಿಚಾರ ಆಗಿರ್ಬೋದು, ಅಥವಾ ಬಿಲ್ಡಿಂಗ್ ಹೌಸ್ ಮನೆ ಆಗಿರ್ಬೋದು, ಮೆಟೀರಿಯಲಿಸ್ಟಿಕ್ ಲೈಫ್ ಅಂತ ಹೇಳ್ಬೋದು. ಸೊ ನಿಮ್ಮ ಲೈಫ್ಗೆ ಏನು ಬರುತ್ತೋ ಅದು ತಗೊಳ್ಳಿ. ಇಲ್ಲಿ ನಾನು ಸಪೋಸ್ ಎಕ್ಸಾಂಪಲ್ಸ್ ಕೊಡ್ತಾ ಇರೋದು ಕಾರ್ ಆಗಿರ್ಬೋದು, ಜಮೀನು ಆಗಿರ್ಬೋದು, ಆಸ್ತಿ ಆಗಿರ್ಬೋದು, ಹಣ ಆಗಿರ್ಬೋದು, ದುಡ್ಡಾಗಿರ್ಬೋದು, ಅಥವಾ ಜಾಬ್ ಆಗಿರ್ಬೋದು, ಮತ್ತು ಅವ್ರ ಫ್ಯಾಮ್ಲಿ ಆಗಿರ್ಬೋದು. ಸೊ ಅವ್ರ ಕಡೆನೇ ಅವ್ರು ಗಮನ ಕೊಡ್ತಾರೆ. ನೋಡಿ ಇಲ್ಲಿ 7 ಕಪ್ಸ್, ವಜ್ರ ವೈಡೂರ್ಯ ಎಲ್ಲ ಈ ಕಪ್ಸಲ್ಲಿದೆ. ಒಂದು ಕಪ್ಪಲ್ಲಿ ಪರ್ಸನ್ ಇದ್ದಾರೆ, ಇನ್ನೊಂದು ಕಪ್ಪಲ್ಲಿ ಅದೇನೋ ಇದೆ, ಇನ್ನೊಂದು ಕಪ್ಪಲ್ಲಿ ಸ್ನೇಕ್ ಇದೆ, ಇನ್ನೊಂದು ಕಪ್ಪಲ್ಲಿ ಪರ್ವತ, ಇಲ್ಲಿ ವೈಡೂರ್ಯಗಳು, ಇಲ್ಲೊಂದು ಫ್ಲವರು, ಇಲ್ಲಿ ಮತ್ತು ಅದೇನೋ ಮೋಸ್ಟ್ಲಿ ಏನೋ ಇದೆ. ಹಾಗೆ ನಿಮ್ಮ ಪರ್ಸನ್ ಕೂಡ ಅಷ್ಟೇ 7 ಆಫ್ ಕಪ್ಸ್ ಮೆಟೀರಿಯಲಿಸ್ಟಿಕ್ ಬಂದಿರೋದ್ರಿಂದ ಅವರು ಯಾವಾಗಲೂ ದುಡ್ಡಿನ ಬಗ್ಗೆನೇ ಆಲೋಚನೆ ಮಾಡ್ತಾರೆ, ಹಣದ ಬಗ್ಗೆನೇ ಯೋಚನೆ ಮಾಡ್ತಾರೆ. ಮೆಟೀರಿಯಲಿಸ್ಟಿಕ್ ಲೈಫ್ ಕಡೆ ಯೋಚನೆ ಮಾಡೋದ್ರಿಂದ ನಿಮ್ಮ ಕಡೆ ಗಮನ ಕೊಡೋದು ಕಮ್ಮಿ. ಸೊ ಅದಕ್ಕೆ ಅವರು ನಿಮ್ಮನ್ನು ಎಷ್ಟೇ ಮನಸ್ಸಲ್ಲಿ ನೀವು ಪ್ರೀತಿ ಮಾಡ್ತಾರೆ ಅಂತ ನಿಮಗೂ ಗೊತ್ತಿದ್ರೆ ಅವರು ನಿಮ್ಮನ್ನು ಅಷ್ಟೇ ಪ್ರೀತಿ ಮಾಡ್ತಾಯಿದ್ರೂ ಇವತ್ತಿನ ಕಾಲದಲ್ಲಿ, ಇವತ್ತಿನ ಜನ್ರೇಷನಲ್ಲಿ ಅವರು ಎಲ್ಲರೂ ಮನಿ ಮೈಂಡೆಡ್ ಆಗಿರೋದ್ರಿಂದ ಇವರು ಕೂಡ ಮನಿ ಮೈಂಡೆಡ್ ಇದ್ದಾರೆ. ಸೊ ನಾನು ಸಿಂಪಲ್ಲಾಗಿ ಒಂದು ಮಾತು ಹೇಳ್ಬೋದು, ನಿಮ್ಮ ಪರ್ಸನ್ನು ಮನಿ ಮೈಂಡೆಡ್, ವೆರಿ ಪ್ರಾಕ್ಟಿಕಲ್ ಪರ್ಸನ್ನು. ಪ್ರೀತಿ ವಿಚಾರ ಎಲ್ಲ ಅವ್ರ ಮನಸ್ಸಲ್ಲಿರುತ್ತೆ ಅಷ್ಟೇ ಹೊರತು ಹೊರಗಡೆ ಎಕ್ಸ್ಪ್ರೆಸಿವ್ ಇರೋದಲ್ಲ. ಅವರು ತುಂಬ ಪ್ರಾಕ್ಟಿಕಲ್ ಪರ್ಸನ್. ಮತ್ತು ನೋಡುವಂಥ ನನ್ನ ವ್ಯೂವರ್ಸ್ ಇಷ್ಟು ನೋಡುವಂಥ ನನ್ನ ವ್ಯೂವರ್ಸ್ ಅವ್ರ ಮನಸ್ಸಲ್ಲಿರೋಂಥ ವ್ಯಕ್ತಿ ಇಷ್ಟು ಪ್ರಾಕ್ಟಿಕಲ್ ಪರ್ಸನ್ ಆಗಿದ್ದಾಗ, ಮೆಟೀರಿಯಲಿಸ್ಟಿಕ್ ಲೈಫ್ ಪರ್ಸನ್ ಆಗಿದ್ದಾಗ ಯಾಕೆ ನನ್ನ ವ್ಯೂವರ್ಸ್ನ ಇಷ್ಟು ಪ್ರೀತಿ ಮಾಡ್ತಾರೆ? ಯಾಕೆ ನನ್ನ ವ್ಯೂವರ್ಸ್ನ ಅವ್ರ ಮನಸ್ಸಲ್ಲಿ ಇರೋಂಥ ವ್ಯಕ್ತಿ ಇಷ್ಟು ಪ್ರೀತಿ ಮಾಡ್ತಾರೆ? ಇಷ್ಟು ಪ್ರೀತಿ ಮಾಡೋದಕ್ಕಾದ್ರೂ ಕಾರಣ ಏನು? ಯಾಕೆ ಇಷ್ಟು ಪ್ರೀತಿ ಮಾಡ್ತಾರೆ? ಪ್ರೀತಿ ಮಾಡೋದಕ್ಕಾದ್ರೂ ಕಾರಣ ಏನು? 7 ಆಫ್
ಪೆಂಟಿಕಲ್ಸ್. ಓಕೆ. ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿಗೆ ದುಡ್ಡು ಹೇಗಿಷ್ಟನೋ, ಮನಿ ಮೈಂಡೆಡ್ ಹೇಗಿಷ್ಟ ಇದ್ದಾರೋ, ಅವ್ರ ಮನಸ್ಸಿಗೆ ಹತ್ರವಾದಂಥ ವ್ಯಕ್ತಿ ನೀವು. ಸೊ ಅದಕ್ಕೆ ಅವ್ರು ನಿಮ್ಮನ್ನು ಅಷ್ಟು ಇಷ್ಟಪಟ್ಟಿದ್ದಾರೆ, ಅಷ್ಟು ಪ್ರೀತಿ ಮಾಡ್ತಾರೆ. ಯಾಕಂದರೆ ನೋಡಿ ಇಲ್ಲಿ ಪೆಂಟಿಕಲ್ಸ್ ಇದೆ. ಸೊ ಈ ವ್ಯಕ್ತಿ ಯಾವಾಗಲೂ ಇದ್ರ ಬಗ್ಗೆನೇ ನೋಡ್ತಾ ಇದ್ದಾನೆ, ಇದನ್ನು ಹೇಗೆ ಪಡ್ಕೊಬೇಕಂತ. ಹಂಗೆ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿನೂ ಅಷ್ಟೇ. ಅವ್ರ ಲೈಫಲ್ಲಿ ಎಷ್ಟೇ ಮನಿನ ಸಂಪಾದನೆ ಮಾಡ್ತಾಯಿದ್ರು, ದುಡ್ಡನ್ನು ಸಂಪಾದನೆ ಮಾಡ್ತಾಯಿದ್ರು, ಪ್ರಾಕ್ಟಿಕಲ್ ಪರ್ಸನ್ ಮೈಂಡ್ ಇದ್ದಾಗಿದ್ರೂ ನಿಮ್ಮ ಒಂದು ಗುಣ ಅವ್ರಿಗೆ ಇಷ್ಟ ಆಗಿರ್ಬೋದು, ಅಥವಾ ನಿಮ್ಮೊಂದು ಕ್ಯಾರೆಕ್ಟರು, ನಿಮ್ಮೊಂದು ಬಿಹೇವಿಯರು, ನಿಮ್ಮೊಂದು ಟ್ಯಾಲೆಂಟು, ನಿಮ್ಮೊಂದು ಸ್ಕಿಲ್ಸು, ಸೊ ಎಲ್ಲವೂ ಅವ್ರಿಗೆ ಇಷ್ಟ ಆಗಿದೆ. ಸೊ ಅದು ಬೇರೆ ವ್ಯಕ್ತಿಯಲ್ಲಿ ಸಿಗಲಿಲ್ಲ. ಅದನ್ನು ಕೂಡ ಟ್ರೈ ಮಾಡಿದ್ದಾರೆ ನಿಮ್ಮ ಪರ್ಸನ್ನು. ಅಲ್ಲಿ ಫಸ್ಟಲ್ಲೇ ಟ್ಯಾರೋಟ್ ಕಾರ್ಡು ಏನು ಬಂದಿದೆ, 9 ಆಫ್ ವಾಂಡ್ಸ್ ಬಂದಿರೋದ್ರಿಂದ ಅತಿಯಾಗಿ ಆಲೋಚನೆ ಮಾಡೋವಂಥವ್ರು ಇವರು. ಯಾರನ್ನೇ ಆಗಲಿ ಅಷ್ಟು ಬೇಗ ಒಪ್ಕೊಳೋಂಥವ್ರಲ್ಲ. ಸೊ ಹಾಗಾಗಿ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಕೂಡ ಅಷ್ಟೇ, ಬೇರೆಯವ್ರನ್ನೂ ಕೂಡ ಟ್ರೈ ಮಾಡಿದ್ದಾರೆ. ಫ್ಲರ್ಟಿಂಗ್ ಎನರ್ಜಿ ಅಂತ ಹೇಳ್ಬೋದು. ಬೇರೆಯವ್ರ ಜೊತೆ ಮಾತಾಡೋದಾಗಿರ್ಬೋದು, ಫೋನ್ ಕಾಲ, ಅಥವಾ ನೀವು ಹೋಗೋಕ್ಕೆ ಮುಂಚೆ ಅವ್ರ ಲೈಫಲ್ಲಿ ಬೇರೆಯವ್ರನ್ನ ಅಪ್ರೋಚ್ ಸೊ ಎಲ್ಲ ಮಾಡಿದ್ದಾರೆ. ಆವಾಗ ಅವ್ರು ಏನು ಮಾಡಿದ್ದಾರೆ, ಇವ್ರಿಗೆ ಕೈ ಕೊಟ್ಟೋಗಿದ್ದಾರೆ. ನಿಮ್ಮ ಪರ್ಸನ್ ಯಾರಿದ್ದಾರೆ ನೋಡಿ, ಅವ್ರಿಗೆ ಕೈ ಕೊಟ್ಟೋಗಿದ್ದಾರೆ. ಅಂದರೆ ನೀವು ಹೋಗೋಕ್ಕೆ ಮುಂಚೆ ನಿಮ್ಮ ಪರ್ಸನ್ ಅವ್ರ ಲೈಫಲ್ಲಿ, ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಲೈಫಲ್ಲಿ ಅವ್ರು ಬೇರೆ ಯಾರನ್ನಾದ್ರೂ ಪ್ರೀತಿ ಮಾಡ್ತಾ ಇರ್ಬೋದು, ಅಥವಾ ಬೇರೆಯವ್ರ ಜೊತೆ ಫೋನ್ ಕಾಲ್ ಮಾತಾಡೋದಾಗಿರ್ಬೋದು. ಪ್ಲೇಯರ್ ಎನರ್ಜಿ ಅಂದರೆ ಫ್ಲರ್ಟಿಂಗ್ ನೇಚರ್ ತುಂಬ ಇರ್ಬೋದು. ಸೊ ಈ ಥರ ಎಲ್ಲ ಇದ್ದಾಗ ಆ ವ್ಯಕ್ತಿ, ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಮೋಸ ಹೋಗಿದ್ದಾರೆ. ಸೊ ಹಾಗಾಗಿ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ನಿಮ್ಮನ್ನು ಪಡ್ಕೊಳೋದಕ್ಕೋಸ್ಕರ ನೀವು ಜನೆಯನ್ನ ಅಲ್ಲ ಅಂತ ಒಂದು 10-20 ಸಾರಿ ಟ್ರೈ ಮಾಡಿದ್ದಾರೆ, ಚೆಕ್ ಕೂಡ ಮಾಡಿದ್ದಾರೆ, ಕ್ರಾಸ್ ಚೆಕ್ಕು ಮಾಡಿದ್ದಾರೆ. ಸೊ ಎಲ್ಲ ಮಾಡಿ ಕೊನೆಯದಾಗಿ ನಿಮ್ಮಲ್ಲಿರೋ ಗುಣ ಇಷ್ಟ ಆಗಿ ಒಪ್ಕೊಂಡಿದ್ದಾರೆ. ಸೊ ಹಂಗೂ ನಿಮ್ಮ ಮೇಲೆ ಇವಾಗ ಡೌಟ್ ಪಡ್ತಾ ಇದ್ದಾರೆ, ನೀವೇನಾದರೂ ಜನ ಅವ್ರ ಥರನೇ ಮೋಸ ಮಾಡಿಬಿಡ್ತಾರೆ, ಇಲ್ಲ ಇದು ಮಾಡ್ತೀರಾ. ಸೊ ಹಂಗೂ ಡೌಟ್ ಪಡ್ತಾ ಇದ್ದಾರೆ, ಮತ್ತು ನಿಮ್ಮನ್ನು ಅವರು ಮರ್ತಿಲ್ಲ. ಸೊ ಯಾವಾಗಲೂ ನಿಮ್ಮ ಬಗ್ಗೆ ಆಲೋಚನೆ ಮಾಡ್ತಾ ಇರ್ತಾರೆ. ನೀವು ಅಷ್ಟು ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ತುಂಬ ಒಳ್ಳೆಯವರಂತ ನಿಮಗೂ ಗೊತ್ತಾಗಿದೆ. ಬಟ್ ಆದರೆ ನೀವು ಪ್ರೀತಿ ಮಾಡ್ತಾರೆ. ಬಟ್ ಆದರೆ ಅವರು ತುಂಬ ಪ್ರಾಕ್ಟಿಕಲ್ ಪರ್ಸನ್ ಇದ್ದಾರೆ, ಮತ್ತು ಮನಿ ಮೈಂಡೆಡ್ ಇದ್ದಾರೆ. ಇನ್ನೊಂದು ಫ್ಲರ್ಟಿಂಗ್ ನೇಚರು ಇದೆ. ಫಸ್ಟಲ್ಲೆಲ್ಲ ಇತ್ತು, ಇವಾಗೇನೋ ನೀವು ಸಿಕ್ಕಿದ ಮೇಲೆ ಆದರೂ ಸ್ವಲ್ಪ ಕಡಿಮೆ ಮಾಡಿರ್ಬೋದು ಅಷ್ಟೇ. ನೋಡುವಂಥ ನನ್ನ ವ್ಯೂವರ್ಸ್, ಅವ್ರ ಮನಸ್ಸಲ್ಲಿರೋಂಥ ವ್ಯಕ್ತಿ ಇಷ್ಟು ಪ್ರೀತಿ ಮಾಡ್ತಾಯಿದ್ರು ಯಾಕಿನ್ನೂ ಮೌನವಾಗಿದ್ದಾರೆ? ಅವರು ಇವ್ರ ಜೊತೆ ಮಾತಾಡಲ್ವ? ಯಾಕಿನ್ನೂ ಮೌನವಾಗಿದ್ದಾರೆ? ಇವ್ರನ್ನ ಎಷ್ಟು ಪ್ರೀತಿ ಮಾಡ್ತಾಯಿದ್ದಾರೆ? ನೋಡುವಂಥ ನನ್ನ ವ್ಯೂವರ್ಸ್, ಅವ್ರ ಮನಸ್ಸಲ್ಲಿರೋಂಥ ವ್ಯಕ್ತಿ ಇವ್ರನ್ನ ಎಷ್ಟು ಪ್ರೀತಿ ಮಾಡ್ತಾಯಿದ್ದಾರೆ? ನೋಡುವಂಥ ನನ್ನ ವ್ಯೂವರ್ಸ್, ಅವ್ರ ಮನಸ್ಸಲ್ಲಿರೋಂಥ ವ್ಯಕ್ತಿ ಇವ್ರನ್ನ ಎಷ್ಟು ಪ್ರೀತಿ ಮಾಡ್ತಾಯಿದ್ದಾರೆ? ಓಕೆ. ಜಡ್ಜ್ಮೆಂಟ್ ಟ್ಯಾರೋಟ್ ಕಾರ್ಡ್ ಬಂದಿರೋದ್ರಿಂದ, ಮತ್ತು 6 ಆಫ್ ಕಪ್ಸ್ ಟ್ಯಾರೋಟ್ ಕಾರ್ಡ್ ಬಂದಿರೋದ್ರಿಂದ ನೋಡಿ, ಇಲ್ಲಿ ಜಡ್ಜ್ಮೆಂಟ್ ಟ್ಯಾರೋಟ್ ಕಾರ್ಡ್ ಬಂದಿದೆ, ಮತ್ತು ಇಲ್ಲಿ 6 ಆಫ್ ಕಪ್ಸ್ ಬಂದಿದೆ. ಸೊ ಈ ಜಡ್ಜ್ಮೆಂಟ್ ಟ್ಯಾರೋಟ್ ಕಾರ್ಡ್ ಬಂದಿರೋದ್ರಿಂದ ಏನು ಹೇಳುತ್ತಂದರೆ, ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ನಿಮ್ಮನ್ನು ನೆಗ್ಲೆಕ್ಟ್ ಮಾಡಿದರು, ನೀವು ಬೇಡ ಅಂದ್ಕೊಂಡ್ರು. ಸೊ ನಿಮ್ಮನ್ನೆಲ್ಲ ಇದು ಮಾಡಿದರು. ಬಟ್ ನೀವು ಯಾವಾಗ ಒನ್ಸ್ ಅಪಾನ್ ಸಪ್ರೇಷನ್ ಆದ್ರಿ, ನೋ ಕಾಂಟ್ಯಾಕ್ಟ್ಗೆ ಹೋದ್ರಿ, ಅವ್ರಿಗೆ ಮೈಂಡೇ ಒಂಥರ ಹುಚ್ಚಿ ಹಿಡ್ದಾಗ ಆಗಿಬಿಟ್ಟಿದೆ. ಸೊ ಆ ಥರ ನಿಮ್ಮನ್ನು ತುಂಬ ಪ್ರೀತಿ ಮಾಡ್ತಾಯಿದ್ರೆ, ತುಂಬ ಇಷ್ಟಪಡ್ತಾಯಿದ್ರೆ. ಸೊ ಇವಾಗ ಅವರು ಫೈನಲಿ ಏನು ಮಾಡಿದ್ದಾರೆ, ಇವಾಗ ಫೈನಲಿ ನೋಡಿ ನೀವೇ ಬೇಕು ಅಂತ ಫಿಕ್ಸ್ ಆಗಿಬಿಟ್ಟಿದ್ರೆ, ನೀವು ಸಿಕ್ಕಿರೋದೇ ಅವ್ರಿಗೊಂದು ಈ ಥರ ಲಕ್ ಅನ್ನೋ ಥರ ಫೀಲ್ ಆಗ್ತಾಯಿದ್ರೆ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ. ಅವ್ರಿಗೆ ರಿಯಲೈಸೇಷನ್ ಅನ್ನೋದಾಗಿದೆ, ನೀವು ಅವ್ರ ಲೈಫಲ್ಲಿ ಇರಲೇಬೇಕಂತ. ಓಕೆನಾ? 6 ಆಫ್ ಕಪ್ಸ್ ಬಂದಿರೋದ್ರಿಂದ ನಿಮಗೂ ಮತ್ತು ನಿಮ್ಮ ಪರ್ಸನ್ಗೂ ಯಾವುದೋ ಒಂಥರ ಸಂಬಂಧ ಇದೆ ಅಂತ ಅವ್ರು ಫೀಲ್ ಆಗ್ತಾಯಿದ್ದಾರೆ. ಮತ್ತು ಅವರು ನಿಮ್ಮನ್ನೇ ಅವ್ರ ಲೈಫ್ ಪಾರ್ಟ್ನರಾಗಿ ಆಯ್ಕೆ ಮಾಡ್ಕೊಬೇಕು ಅಂದ್ಕೊತಾ 6 ಆಫ್ ಕಪ್ಸ್ ನೋಡಿ, ಅದೇ ಇಲ್ಲಿ ಒಬ್ಬ ವ್ಯಕ್ತಿ ಇಲ್ಲಿ ಪ್ರಪೋಸ್ ಮಾಡೋಕ್ಕೆ ಈ ವ್ಯಕ್ತಿಗೆ ಬರ್ತಾಯಿದ್ದಾರೆ. ಇಲ್ಲಿ ಥರ್ಡ್ ಪಾರ್ಟಿ ಸಿಚುವೇಶನ್ ಎಲ್ಲ ಇದೆ. ಸೊ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ, ಅದೇ ನಿಮಗೂ ಅವ್ರಿಗೂ ತುಂಬ ಡೀಪ್ ಕನೆಕ್ಷನ್ ಫೀಲ್ ಆಗಿದೆ. ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಬೇರೆ ಯಾರ ಹತ್ರನೂ ಅಷ್ಟು ಡೀಪ್ ಕನೆಕ್ಷನ್ ಫೀಲ್ ಆಗಿಲ್ಲ. ನಿಮ್ಮ ವ್ಯಕ್ತಿ ಬೇರೆಯವ್ರಿಗೆ ಕನೆಕ್ಷನ್ ಫೀಲ್ ಆಗಿರ್ಬೋದು, ಬಟ್ ಅವರು ಇವ್ರಿಗೆ ಮೋಸ ಮಾಡಿ ಹೊರಟೋಗಿದ್ದಾರೆ. ಬಟ್ ನೀವೊಬ್ಬರೇ, ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿಗೆ ನೀವೊಬ್ಬರೇ ಅವ್ರಿಗೆ ಕನೆಕ್ಟ್ ಆಗಿರೋದು, ಇಷ್ಟಪಟ್ಟಿರೋದು. ಅವರು ಕೂಡ ಅಷ್ಟೇ, ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ನಿಮ್ಮನ್ನು ಇಷ್ಟಪಟ್ಟಿದ್ದಾರೆ. ಬಟ್ ಆದರೆ ಅವ್ರಿಗೆ ನಿಮ್ಮ ಮೇಲೆ ಸ್ವಲ್ಪ ನಂಬಿಕೆ ಅನ್ನೋದು ಸ್ವಲ್ಪ ಕಡಿಮೆ ಇದೆ, ಟ್ರಸ್ಟ್ ಇಶ್ಯೂಸ್ ಇದೆ ಅಂತ ಹೇಳ್ಬೋದು. ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಅಷ್ಟು ಬೇಗ ಯಾರನ್ನೂ ನಂಬೋದಿಲ್ಲ. ಸೊ ಅದೇ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನಿಮ್ಮನ್ನು ಕೂಡ ನೋಡಿದ್ದಾರೆ. ಸೊ ಬಟ್ ಇಷ್ಟೆಲ್ಲ ಆದಮೇಲೆ ಒಂದು 6 ಮಂತ್ ಆಗಿರ್ಬೋದು, ಅಥವಾ 6 ಇಯರ್ಸ್ ಆಗಿರ್ಬೋದು, ಇಷ್ಟು ಸಪ್ರೇಷನ್ ಆಗಿ ನೋ ಕಾಂಟ್ಯಾಕ್ಟಿಗೆ, ಅಥವಾ 6 ಇಯರ್ಸ್ ಆಗಿರ್ಬೋದು ಮ್ಯಾರೇಜ್ ಆಗಿ. ಹಾಗೆ 6 ಮಂತ್ ಅಥವಾ 6 ಇಯರ್ಸ್ನಿಂದ ನಿಮ್ಮನ್ನು
ಡೌಟಲ್ಲೇ ಇದ್ರು. ಬಟ್ ಇವಾಗ ಒಂದು ಕ್ಲಾರಿಟಿ ಬಂದಿದೆ, ನೀವು ಅವ್ರ ಲೈಫಲ್ಲಿ ಇಂಪಾರ್ಟೆನ್ಸು, ನೀವು ತುಂಬ ಒಳ್ಳೆಯವರು ಅಂತ ಗೊತ್ತಾಗಿದೆ. ಸೊ ಅದಕ್ಕೆ ನಿಮ್ಮ ಜೊತೆ ಲೈಫ್ ಲಾಂಗ್ ಇರಬೇಕಂತ ತೀರ್ಮಾನ ಮಾಡಿದ್ದಾರೆ. ಸರಿ, ನೋಡುವಂಥ ನನ್ನ ವ್ಯೂವರ್ಸ್ ಅವ್ರ ಮನಸ್ಸಲ್ಲಿರೋಂಥ ವ್ಯಕ್ತಿ ಅವ್ರ ಜೊತೆ ಲೈಫ್ ಲಾಂಗ್ ಇರ್ಬೇಕು ಅಂದ್ಕೊಂಡಿದ್ದಾರೆ. ಬಟ್ ಯಾಕೆ ಅವಾಯ್ಡ್ ಮಾಡ್ತಾ ಇದ್ದಾರೆ? ಇರ್ಬೇಕು ಅಂದ್ಕೊಂಡ್ರು ಮತ್ತೆ ಯಾಕೆ ಅವಾಯ್ಡ್ ಮಾಡ್ತಾ ಇದ್ದಾರೆ? ನೋಡುವಂಥ ನನ್ನ ವ್ಯೂವರ್ಸ್ ಅವ್ರ ಮನಸ್ಸಲ್ಲಿರೋವಂಥ ವ್ಯಕ್ತಿ ಇವ್ರ ಜೊತೆ ಲೈಫ್ ಲಾಂಗ್ ಇರ್ಬೇಕು ಅಂದ್ಕೊಂಡ್ರು ಮತ್ತೆ ಯಾಕೆ ಅವಾಯ್ಡ್ ಮಾಡ್ತಾ ಇದ್ದಾರೆ? ಓಕೆ, ಸೊ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿಗೆ ಇನ್ನೂ ನಿಮ್ಮ ಮೇಲೆ ತುಂಬ ಪ್ರೀತಿ ಅನ್ನೋದು ಅಷ್ಟೊಂದು ಜಾಸ್ತಿ ಅನ್ನೋದು ಬಂದಿಲ್ಲ. ಎಷ್ಟು ಮನಸ್ಸಲ್ಲಿ ಜಾಸ್ತಿ ಪ್ರೀತಿ ಇದ್ರೇನೋ ಅದನ್ನು ಅವ್ರು ತೋರಿಸ್ಕೊಳೋದಿಲ್ಲ. ಒಂದು ಪೇಜ್ ಆಫ್ ಕಪ್ಸ್ ನೋಡಿ, ಪೇಜ್ ಅಂದರೆ ಸ್ಟಾರ್ಟಿಂಗ್ ಸ್ವಲ್ಪ ಪ್ರೀತಿ ಅಂತ ಹೇಳ್ಬೋದು. ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿಗೆ ನಿಮ್ಮ ಮೇಲೆ ಪ್ರಾಣದಷ್ಟು ಇಷ್ಟ ಇದ್ರೇನೋ ಅವರು ನಿಮಗೆ ಅದನ್ನು ತೋರಿಸೋದಿಲ್ಲ. ಎಷ್ಟು ತೋರಿಸ್ತಾರೆ? ಪೇಜ್ ಆಫ್ ಕಪ್ಸ್, ನೀವು ಯಾರೋ ನನಗೆ ಗೊತ್ತಿಲ್ಲ ಅನ್ನೋ ಥರ ಸ್ವಲ್ಪ ಪ್ರೀತಿ ತೋರಿಸ್ತಾರೆ ಅಷ್ಟೇ. ಇವಾಗ ನೀವು ಜಾಸ್ತಿ ಹೊತ್ತು ಮಾತಾಡ್ತೀರ, ನೀವು ಒಂದು 10 ನಿಮಿಷ ಮಾತಾಡಿದರೆ ನಿಮ್ಮ ಪರ್ಸನ್ ಒಂದು 2 ಮಿನಿಟ್ಸ್ ಮಾತಾಡ್ತಾರೆ ಅಷ್ಟೆ. ಹಾಗೆ ನೀವೊಂದು 10 ಮೆಸೇಜ್ ಮಾಡಿದರೆ ನಿಮ್ಮ ಪರ್ಸನ್ 1 ಮೆಸೇಜ್ ಮಾಡ್ತಾರೆ. ಹಾಗೆ ಮತ್ತು ನೀವು ಒಂದು 5-6 ಗಿಫ್ಟ್ ಕೊಟ್ಟರೆ ನಿಮ್ಮ ಪರ್ಸನ್ 1-2 ಗಿಫ್ಟ್ ಕೊಡ್ತಾರೆ. ಆ ಥರ ಪೇಜ್ ಆಫ್ ಕಪ್ಸ್ ಅಂದರೆ ಅದೇ. ನೀವು ಜಾಸ್ತಿ ಪ್ರೀತಿ ತೋರಿಸಿದ್ರೆ ಅವ್ರು ಕಡಿಮೆ ಪ್ರೀತಿ ತೋರಿಸ್ತಾರೆ. ಹಾಗೆ ಸೊ ನೋಡುವಂಥ ನಿನ್ನ ವ್ಯೂವರ್ಸು ಅವ್ರ ಮನಸ್ಸಲ್ಲಿರೋಂಥ ವ್ಯಕ್ತಿ ಯಾಕಿಷ್ಟು ಮನಸ್ಸಲ್ಲಿ ತುಂಬ ಪ್ರೀತಿ ಇದ್ರೂ ಕಡಿಮೆ ಪ್ರೀತಿನ ತೋರಿಸ್ತಾ ಇದ್ದಾರೆ. ನೋಡುವಂಥ ನನ್ನ ವ್ಯೂವರ್ಸ್ ಅವ್ರ ಮನಸ್ಸಲ್ಲಿರೋಂಥ ವ್ಯಕ್ತಿ ಯಾಕೆಷ್ಟು ಕಡಿಮೆ ಪ್ರೀತಿನ ತೋರಿಸ್ತಾ ಇದ್ದಾರೆ, ಮನಸ್ಸಿನಲ್ಲಿ ಜಾಸ್ತಿ ಪ್ರೀತಿ ಇದ್ರೇನು. ಓಕೆ, ನಾನು ಹೇಳಿಲ್ವಾ ಇಷ್ಟೊತ್ತು ಲವರ್ಸ್ ಟ್ಯಾರೋಟ್ ಕಾರ್ಡ್ ಬಂದಿರೋದ್ರಿಂದ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ನಿಮ್ಮನ್ನು ತುಂಬ ಇಷ್ಟಪಡ್ತಾರೆ. ಓಕೆನಾ? ಲವರ್ಸ್ ಟ್ಯಾರೋಟ್ ಕಾರ್ಡ್ ಬಂದಿರೋದ್ರಿಂದ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ನಿಮ್ಮನ್ನು ತುಂಬ ಇಷ್ಟಪಡ್ತಾರೆ. ಎಷ್ಟಿಷ್ಟ ಅಂದರೆ ಅದೇ ನಾನು ಇಷ್ಟೊತ್ತು ಹೇಳಿದ್ನಲ್ಲ, ಮನಸ್ಸಲ್ಲಿ ಪ್ರಾಣಕ್ಕಿಂತ ಹೆಚ್ಚಾಗಿ ಇಷ್ಟಪಡ್ತಾರೆ. ಬಟ್ ಆದರೆ ಅದನ್ನು ಅವರು ಹೇಳೋದಿಲ್ಲ. ನೀವೇ ಅವ್ರಿಗೆ, ನೀವು ಅವ್ರ ಮನಸ್ಸಿನಲ್ಲಿ ಅವ್ರ ಪ್ರಾಣ, ಅವ್ರನ್ನ ತುಂಬ ನಿಮ್ಮನ್ನೇ ಅವರು 2 ಸೈಡ್ ಲವ್ ಮಾಡ್ತಾ ಇರೋದಂತ ಇನ್ನೂ ಎಕ್ಸ್ಪ್ರೆಸ್ ಮಾಡಿಲ್ಲ ಅಷ್ಟೇ. ಓಕೆನಾ? ಅದು ಅವ್ರು ನಿಮ್ಮನ್ನು ತುಂಬ ಇಷ್ಟಪಡ್ತಾರೆ. ಓಕೆನಾ? ಬಟ್ ಆದರೆ ಎಷ್ಟು ಇಷ್ಟಪಡ್ತಾ ಇದ್ರೂ ಹೊರಗಡೆ ಸ್ವಲ್ಪ ಪ್ರೀತಿ ತೋರಿಸ್ತಾರೆ. ನೋಡುವಂಥ ನನ್ನ ವ್ಯೂವರ್ಸು ಅವ್ರ ಜೊತೆ ಏನಾದರೂ ಅವ್ರ ವ್ಯೂವರ್ಸ್ ಮನಸ್ಸಲ್ಲಿರೋಂಥ ವ್ಯಕ್ತಿ ಕಮ್ಯುನಿಕೇಷನ್ ಮಾಡ್ತಾರೆ. ನನ್ನ ವ್ಯೂವರ್ಸ್ ಅವ್ರ ಮನಸ್ಸಲ್ಲಿರೋಂಥ ವ್ಯಕ್ತಿ ಇವ್ರ ಜೊತೆ ಕಮ್ಯುನಿಕೇಷನ್ ಮಾಡ್ತಾರೆ. ನೋಡುವಂಥ ನನ್ನ ವ್ಯೂವರ್ಸ್ ಅವ್ರ ಮನಸ್ಸಲ್ಲಿರೋಂಥ ವ್ಯಕ್ತಿ ಇವ್ರ ಜೊತೆ ಕಮ್ಯುನಿಕೇಷನ್ ಮಾಡ್ತಾರೆ. ನನ್ನ ವ್ಯೂವರ್ಸ್ ಜೊತೆ ಕಮ್ಯುನಿಕೇಷನ್ ಮಾತಾಡ್ತಾರೆ. ಓಕೆ, ಕಿಂಗ್ ಆಫ್ ಕಪ್ಸ್ ಬಂದಿರೋದ್ರಿಂದ ನಿಮ್ಮ ವ್ಯಕ್ತಿ ನಿಮ್ಮ ಹತ್ರ ಮಾತಾಡ್ತಾರೆ ಅನ್ನೋದಾದರೆ ಅದನ್ನು ಸ್ವಲ್ಪ ಬಿಟ್ಬಿಡಿ. ಯಾಕಂದರೆ ಅವರು ಕಿಂಗ್ ಅನ್ನೋ ಪ್ಲೇಸಲ್ಲಿರೋದ್ರಿಂದ ನಾನೇ ಜಾಸ್ತಿ, ನನಗಿಂತ ಯಾರು ಕಮ್ಮಿ ಇಲ್ಲ ಅನ್ನೋ ಥರ ಬಿಹೇವಿಯರ್ ಮೈಂಡ್ ಸೆಟ್ ಇರೋದ್ರಿಂದ ನಿಮ್ಮ ಮನಸ್ಸಲ್ಲಿರೋ ಅಂಥ ವ್ಯಕ್ತಿನೇ ನಿಮ್ಮ ಜೊತೆ ಮಾತಾಡಬೇಕೇ ಹೊರತು ನೀವು ಮಾತಾಡಿಸ್ತಾ ಇದ್ರೂ ಅವ್ರು ಮಾತಾಡೋದಿಲ್ಲ. ಓಕೆನಾ? ಈಗ ಸಪೋಸ್ ಒಂದು ಎಕ್ಸಾಂಪಲ್ಲು, ಒಬ್ಬ ರಾಜ ಇರ್ತಾನೆ, ಒಬ್ಬ ಸೈನಿಕ ಇರ್ತಾನೆ. ಸೈನಿಕ ಹೇಳಿದ ಮಾತು ಜಾಸ್ತಿ ಹೊತ್ತು ರಾಜ ಕೇಳೋದಿಲ್ಲ. ರಾಜ ಒಂದೇ ಮಾತು ಮಾತಾಡಿಸ್ತಾನೆ. ರಾಜ ಯಾವಾಗ ಮಾತಾಡಂತ ಹೇಳ್ತಾನೋ ಅವಾಗೇ ಸೈನಿಕ ಮಾತಾಡಬೇಕು. ಹಾಗೆ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಕೂಡ ಅಷ್ಟೇ. ಅವ್ರು ಯಾವಾಗ ಮಾತಾಡ್ತಾರೋ ನೀವು ಅವಾಗಲೇ ಮಾತಾಡಬೇಕು, ಕಮ್ಯುನಿಕೇಷನ್ ಮಾಡಬೇಕು ಹೊರತು ನೀವೇ ಮಾತಾಡ್ತಾಯಿದ್ರು ಅವ್ರು ಮಾತಾಡೋದಿಲ್ಲ. ಬೇಕಾದ್ರೆ ನೀವು ಯಾರೇ ಆಗಿರ್ಬೋದು, ನಾನು ಒಂದು ವ್ಯೂವರ್ಸು ನೋಡಿ ಟ್ರೈ ಮಾಡಿ. ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ನೀವು ಎಷ್ಟು ಮಾತಾಡ್ಸಿದ್ರು ಎಫರ್ಟ್ಸ್ ಹಾಕಿರೋ ಅವ್ರು ಮಾತಾಡೋದಿಲ್ಲ. ಅವರೇ ಮಾತಾಡಿಸಿ ಅವ್ರಿಗೆ ಪ್ರೀತಿ ಅನ್ನೋದು ಜಾಸ್ತಿ ಆದಾಗ ಅವ್ರು ಮಾತಾಡ್ಸೋದಿಲ್ಲ. ಕಿಂಗ್ ಬಂದಿರೋದಂಗೆ ಕಪ್ಸ್ ಇರೋದ್ರಿಂದ ತುಂಬ ಪ್ರೀತಿ ಇದೆ, ಬಟ್ ಅವರೇ ಮಾತಾಡಿಸ್ಬೇಕಷ್ಟೆ. ನನ್ನ ವ್ಯೂವರ್ಸ್ ಜೊತೆ ಅವ್ರ ಮನಸ್ಸಲ್ಲಿರೋಂಥ ವ್ಯಕ್ತಿ ಮಾತಾಡ್ತಾ ಇಲ್ಲ. ಇಷ್ಟೊಂದು ಹಠ ಯಾಕೆ, ಇಷ್ಟೊಂದು ಆ್ಯಟಿಟ್ಯೂಡ್ ಯಾಕೆ? ನೋಡುವಂಥ ನನ್ನ ವ್ಯೂವರ್ಸ್ ಅವ್ರ ಮನಸ್ಸಲ್ಲಿರೋಂಥ ವ್ಯಕ್ತಿ ಇವ್ರ ಜೊತೆ ಯಾವಾಗ ಇಷ್ಟ ಬಂದಾಗ ಮಾತಾಡ್ತಾರಲ್ಲ, ಯಾಕೆ ಅಷ್ಟೊಂದು ಹಠ ಯಾಕೆ, ಅಷ್ಟೊಂದು ಕೋಪ ಯಾಕೆ? ಓಕೆ, 9 ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ನಿಮ್ಮ ವ್ಯಕ್ತಿ ಹತ್ರ ಎಲ್ಲ ಇದೆ. ಅದೇ ಹೇಳಿದ್ನಲ್ವಾ ಇಷ್ಟೊತ್ತು, 9 ಆಫ್ ಪೆಂಟಿಕಲ್ಸ್ ಬಂದ ಅವ್ರು ನಿಮ್ಮನ್ನು ಎಷ್ಟೇ ಪ್ರೀತಿ ಮಾಡ್ತಾಯಿದ್ರು, ಬಟ್ ಅದನ್ನು ಹೊರಗಡೆ ಮಾತ್ರ ಎಕ್ಸ್ಪ್ರೆಷನಲ್ಲಿ ಮಾತ್ರ ತೋರಿಸ್ತಾರಷ್ಟೇ, ಬಟ್ ಬಾಯಲ್ಲಿ ಮಾತಾಡೋದಿಲ್ಲ. ನೋಡಿ, ಇಲ್ಲಿ ಒಬ್ಬ ವ್ಯಕ್ತಿ, ಇಲ್ಲಿ ಪಿಕಾಕ್ ಕೂತಿದೆ, ಇಲ್ಲಿ ಪೆಂಟಿಕಲ್ಸ್ ಇದೆ, ಬಟ್ ಏನನ್ನು ನೆನ್ಪು ಮಾಡ್ಕೊತಿದ್ರು. ಹಂಗೆ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿನೂ ಅಷ್ಟೇ. ನಿಮ್ಮನ್ನು ಪ್ರತಿ ಕ್ಷಣ ನೆನ್ಪು ಮಾಡ್ತಾರೆ, ಪ್ರತಿ ಕ್ಷಣ ಇಷ್ಟಪಡ್ತಾರೆ, ಎಲ್ಲ ಮಾಡ್ತಾರೆ. ಬಟ್ ನೋಡಿ, ಇಲ್ಲಿ ನಿಮ್ಮ ವ್ಯಕ್ತಿ ಯಾರಿದ್ದಾರೆ ನೋಡಿ, ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಅವ್ರು ಜಾಸ್ತಿ ಮಾತಾಡೋದಿಲ್ಲ.
ಅವ್ರು ಜಾಸ್ತಿ ನಿಮ್ಮ ಮೇಲೆ ತುಂಬ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಇದ್ರೂ ಅವ್ರು ತೋರಿಸ್ಕೊಳೋದಿಲ್ಲ. ನೀವು ಅದನ್ನು ಬೇಕಾದ್ರೆ ಮೈಂಡಲ್ಲಿ ಇಟ್ಕೊಬೇಕಷ್ಟೆ. ಸೊ ಅದು ನಿಮ್ಗೆ ಗೊತ್ತಾಗಲ್ಲ. ಈಗ ಯಾವುದೇ ಅಂತ ಒಬ್ಬ ವ್ಯಕ್ತಿ ಅವ್ರ ಮನಸ್ಸು ಬಿಚ್ಚಿ ಮಾತಾಡಿರ್ತಾನೆ, ಅವ್ರಲ್ಲಿ ಏನು ಫೀಲಿಂಗ್ಸ್ ಇದೆ ಅಂತ ಗೊತ್ತಾಗೋದು. ನಾವೇನು ದೇವ್ರ ಅಲ್ವಲ್ಲ. ಸೊ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಮಾತಾಡ್ತಿಲ್ಲ, ನಿಮಗೆ ಗೊತ್ತಾಗ್ತಿಲ್ಲ, ಅವ್ರು ಪ್ರೀತಿ ಮಾಡ್ತಾ ಇದ್ದಾರಲ್ಲ ಅಂತ ನಿಮಗೂ ಅರ್ಥ ಆಗ್ತಾಯಿಲ್ಲ. ನೀವು ಅವ್ರನಿಂದ ಮೂವ್ ಆನ್ ಆಗಬೇಕಾ ಇಲ್ಲಾಂದರೆ ಇದ್ದೋಗ್ಬೇಕಾ ಅವ್ರ ಲೈಫಲ್ಲೇ ಒಂದು ನಿಮ್ಗೆ ಅರ್ಥ ಆಗ್ತಿಲ್ಲ. ಅವ್ರು ಆ ಥರ ಕನ್ಫ್ಯೂಷನಲ್ಲಿ ಇಟ್ಟಿದ್ದಾರೆ. ಸೊ ಅದಕ್ಕೊಂದೇ ಕಾರಣ, ನಿಮ್ಮ ಪರ್ಸನ್ ಯಾರಿದ್ದಾರೆ ನೋಡಿ, ಅವರು ಇಂಟ್ರೋವರ್ಟ್, ಎಕ್ಸ್ಟ್ರೋವರ್ಟ್ ಅಲ್ಲ, ಇಂಟ್ರೋವರ್ಟ್. ಅಂದರೆ ಯಾವುದೇ ವಿಚಾರಗಳನ್ನ ಹೇಳೋದಿಲ್ಲ, ಅವ್ರ ಪ್ರೀತಿನೂ ನಿಮ್ಗೆ ತೋರಿಸೋದಿಲ್ಲ. ಬಟ್ ಏನಾದರೂ ಇದ್ದರೆ ಎಕ್ಸ್ಪ್ರೆಷನ್ ಮುಖಾಂತರ ತೋರಿಸ್ತಾರೆ ಅಷ್ಟೇ. ಬಟ್ ಬಾಯಿ ಮಾತಿನಲ್ಲಿ ಕಮ್ಯುನಿಕೇಷನ್ ಮಾಡಿ ಅವ್ರ ಮನಸ್ಸಿನಲ್ಲಿರುವಂಥ ಮಾತುಗಳನ್ನೆಲ್ಲ ಆಡೋದಿಲ್ಲ. ಬಟ್ ನಿಮ್ಮ ಜೊತೆ ಲೈಫ್ ಲಾಂಗ್ ಇದ್ದಾಗ ಏನಾದರೂ ಮಾತಾಡ್ತಾರೆ ಅನ್ನೋ ಹೊರತು ಅಷ್ಟೇ. ಇವಾಗಾದರೆ ಸ್ವಲ್ಪ ಯಾವುದೇ ಸೂಚನೆಗಳು ಕಾಣಿಸ್ತಿಲ್ಲ. ನಾನು ಪ್ರತಿ ರೀಡಿಂಗ್ ಮಾಡಿದಾಗೂ ಹೀಗೆ ಬರ್ತಾಯಿದೆ. ನೋಡುವಂಥ ನನ್ನ ವ್ಯೂವರ್ಸ್, ಅವ್ರ ಮನಸ್ಸಲ್ಲಿರೋಂಥ ವ್ಯಕ್ತಿ ಇಷ್ಟು ನೆಗೆಟಿವ್ ಆಗಿ ಯಾಕೆ ಬಿಹೇವ್ ಮಾಡ್ತಾಯಿದ್ರೆ, ನೋಡುವಂಥ ನನ್ನ ವ್ಯೂವರ್ಸ್ ಅವ್ರ ಮನಸ್ಸಲ್ಲಿರೋಂಥ ವ್ಯಕ್ತಿ ಇಷ್ಟು ನೆಗೆಟಿವ್ ಆಗಿ ಯಾಕೆ ಬಿಹೇವ್ ಮಾಡ್ತಿದ್ರೆ ನನ್ನ ವ್ಯೂವರ್ಸ್ ಜೊತೆ, ನೋಡುವಂಥ ನನ್ನ ವ್ಯೂವರ್ಸ್ ಅವ್ರ ಮನಸ್ಸಲ್ಲಿರೋಂಥ ವ್ಯಕ್ತಿ ಇಷ್ಟು ನೆಗೆಟಿವ್ ಆಗಿ ಯಾಕೆ ಬಿಹೇವ್ ಮಾಡ್ತಿದ್ರೆ ಅವರು ನನ್ನ ವ್ಯೂವರ್ಸ್ ಜೊತೆ. ಓಕೆ, ಏಸ್ ಆಫ್ ವಾಂಡ್ಸ್. ಸೊ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಎಷ್ಟು ನೆಗೆಟಿವ್ ಆಗಿ ಬಿಹೇವ್ ಮಾಡಿದ್ರು, ಇವಾಗ ಅಷ್ಟೇ ಸಪ್ರೇಷನ್ ಬಂದಿದ್ದೆ, ಅಷ್ಟೇ ನೋ ಕಾಂಟ್ಯಾಕ್ಟ್ ಬಂದಿದ್ದೆ. ಸೊ ನಿಮ್ಮಿಬ್ಬರಿಗೂ ಮಾತುಕತೆ ಎಲ್ಲ ಲೆಸ್ ಕಾಂಟ್ಯಾಕ್ಟು. ಸೊ ಎಲ್ಲ ಆಗಿದೆ. ಅದಕ್ಕೋಸ್ಕರ ನಿಮ್ಮ ವ್ಯಕ್ತಿ ನಿಮ್ಮನ್ನು ಬಿಟ್ಟಿರೋಕ್ಕಾಗಲ್ಲ. ಯಾಕಂದರೆ ಲವರ್ಸ್ ಟ್ಯಾರೋಟ್ ಕಾರ್ಡ್ ಬಂದಿರೋದ್ರಿಂದ ಇಲ್ಲಿ ಬಂತಲ್ವ ಅವಾಗಲೇ, ಇಲ್ಲ ಅದು ಲವರ್ಸ್, ಇಲ್ಲಿ ಲವರ್ಸ್ ಟ್ಯಾರೋಟ್, ಇಲ್ಲಿ ಜಡ್ಜ್ಮೆಂಟು. ಓಕೆ, ಓಕೆ. ಆವಾಗಲೇ ಫಸ್ಟ್ ಕಾರ್ಡಲ್ಲೇ ಲವರ್ಸ್ ಟ್ಯಾರೋಟ್ ಕಾರ್ಡ್ ಬಂದಿದ್ದರಿಂದ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ನಿಮ್ಮನ್ನು ತುಂಬ ಪ್ರೀತಿ ಮಾಡ್ತಾ ಇದ್ದಾರೆ. ಸೊ ಅವ್ರಿಗೆ ನಿಮ್ಮನ್ನು ಬಿಟ್ಟಿರೋಕ್ಕಾಗೋದಿಲ್ಲ. ಸಪ್ರೇಷನ್ ಆಗಿರೋದ್ರಿಂದ ತುಂಬ ದಿವಸ ಮಾತಾಡದಿರೋದಕ್ಕೂ ಆಗೋದಿಲ್ಲ. ಅದಕ್ಕೆ ಅವರು ನಿಮ್ಮ ಕನೆಕ್ಷನ್ ಏನಾದರೂ ಬ್ರೇಕ್ ಆಗಿದ್ರೆ ಅದನ್ನು ರೀಬಿಲ್ಡ್ ಮಾಡ್ಕೊಳೋಣ, ಅಂದರೆ ನಿಮ್ಮ ಹತ್ರ ಮಾತಾಡೋಣ, ಏನಾದರೂ ಒಂದು ಮೆಸೇಜ್ ಹಾಕೋಣ, ಏನಾದರೂ ಒಂದು ಕಾಂಟ್ಯಾಕ್ಟ್ ಮಾಡೋಣ. ಸೊ ಏನಾದರೂ ರಿಪ್ಲೈ ಮಾಡಿ ನನ್ನ ವ್ಯಕ್ತಿನ ಮತ್ತೆ ನನ್ನನ್ನು ಪ್ರೀತಿ ಮಾಡೋ ಥರ ಹಾಗೆ ಮಾಡ್ಕೊಳೋಣ ಅಂತ ನಿಮ್ಮ ವ್ಯಕ್ತಿ. ಸೊ ಇವಾಗ ನೀವು ಪ್ರೀತಿ ತೋರಿಸೋದು ಕಮ್ಮಿ ಆಗಿಬಿಟ್ಟಿದ್ದೆ ನಿಮ್ಮ ವ್ಯಕ್ತಿಗೆ. ಅದಕ್ಕೆ ಅವ್ರು ಹೇಳ್ತಾಯಿದ್ರೆ ಮತ್ತೆ ನಮ್ಮ ಕನೆಕ್ಷನ್ ಯೂನಿಯನ್ ಮಾಡ್ಕೊಳೋಣ ಅಂತ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಮತ್ತೆ ಟ್ರೈ ಮಾಡ್ತಾಯಿದ್ದಾರೆ. ಓಕೆನಾ, ಮಾಡ್ತಾರೆ ಕೂಡ. ಏಸ್ ಆಫ್ ಪಾಯಿಂಟ್ಸ್ ಬಂದಿರೋದನ್ನ ನ್ಯೂ ಬಿಗಿನಿಂಗ್ಸ್ ಮಾಡ್ಕೊತಾರೆ. ನಿಮ್ಮ ಜೊತೆ ಮಾತಾಡೋದು, ಕಮ್ಯುನಿಕೇಷನ್ ಏನಾದರೂ ಮಾಡೋದು ಅವರೇ ಮಾತಾಡ್ತಾರೆ. ನಿಮ್ಗಂತೂ ಪ್ರಯತ್ನ ಮಾಡಿ ಸಾಕಾಗಿಬಿಟ್ಟಿದೆ. ಇನ್ನು ಅವರೇ ಎಫರ್ಟ್ಸ್ ಹಾಕ್ಬೇಕಷ್ಟೆ. ನೀವು ಸೈಲೆಂಟಾಗಿದ್ದು ಅಷ್ಟೇ. ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಬಂದರೆ ರಿಪ್ಲೈ ಕೊಡಲಿ. ಇನ್ನು ನೀವೆಲ್ಲ ಎಫರ್ಟ್ಸ್ ಹಾಕಿದ್ರಲ್ಲ, ಸಾಕಾಗಿದೆ. ಸೊ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ರಿಪ್ಲೈ ಕೊಡಲಿ, ಇಲ್ಲಾಂದರೆ ಸುಮ್ಮನೆ ಇರಿ ಅಷ್ಟೇ. ನೋಡುವಂಥ ನನ್ನ ವ್ಯೂವರ್ಸ್ ಅವ್ರ ಮನಸ್ಸಲ್ಲಿರೋಂಥ ವ್ಯಕ್ತಿ ಜೊತೆ ಮಾತಾಡಬೇಕಾ, ಇವರೇ ಮಾತಾಡಬೇಕಾ ಫಸ್ಟು? ನೋಡುವಂಥ ನನ್ನ ವ್ಯೂವರ್ಸ್ ಅವ್ರ ಮನಸ್ಸಲ್ಲಿರೋಂಥ ವ್ಯಕ್ತಿ ಜೊತೆ ನನ್ನ ವ್ಯೂವರ್ಸೇ ಫಸ್ಟ್ ಮಾತಾಡಬೇಕಾ? ನೋಡುವಂಥ ನನ್ನ ವ್ಯೂವರ್ಸ್ ಜೊತೆ ಅವ್ರ ಮನಸ್ಸಲ್ಲಿರೋಂಥ ವ್ಯಕ್ತಿ ಇವರೇ ಫಸ್ಟ್ ಮಾತಾಡಬೇಕಾ? ಓಕೆ, ದ ಸ್ಟಾರ್ ಬಂದಿರೋದ್ರಿಂದ ನೀವು ಮಾತಾಡೋವಂಥ ಅವಶ್ಯಕತೆ ಇಲ್ಲ. ಓಕೆನಾ, ನಿಮ್ಮ ಲೈಫಲ್ಲಿ ಅವ್ರು ಬರಬೇಕೆ ಹೊರತು ಅವ್ರ ಲೈಫಲ್ಲಿ ನೀವು ಹೋಗೋವಂಥ ಅವಶ್ಯಕತೆ ಇಲ್ಲ. ನಿಮ್ಮ ಲೈಫಲ್ಲಿ ನಿಮಗೆಲ್ಲ ಸಿಗುತ್ತೆ. ಓಕೆನಾ, ನೀವು ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿಯಿಂದ ಏನು ಬಯಸ್ತಾ ಇಲ್ಲ. ಸೊ ನಿಮ್ಮ ಲೈಫಲ್ಲೇ ಎಲ್ಲ ಸಾಕಷ್ಟು ತುಂಬ ಇರೋದ್ರಿಂದ, ಸ್ಟಾರ್ ಬಂದಿರೋದ್ರಿಂದ ನಿಮ್ಮ ಲೈಫಲ್ಲೇ ತುಂಬ ಅದ್ಭುತಗಳಿದೆ ಅಷ್ಟೇ. ನೀವು ಬಯಸ್ತಾ ಇರೋದು ಒಂದೇ, ನಿಮ್ಮ ಮನಸ್ಸಲ್ಲಿರೋ ವ್ಯಕ್ತಿಯಿಂದ ಪ್ರೀತಿ ಒಂದೇ, ಇನ್ನೇನನ್ನು ಬಯಸ್ತಾ ಇಲ್ಲ ನೀವು. ಸ್ಟಾರ್ ಅದನ್ನೇ ಹೇಳುತ್ತೆ. ಸ್ಟಾರ್ ಆದವ್ರಿಗೆ ಏನಿರುತ್ತೆ, ಸ್ಟಾರೇ ಅವ್ರ ಹತ್ರ ಇರಬೇಕಾದ್ರೆ ಅವರು ಇನ್ನೊಬ್ಬರ ಹತ್ರ ಏನು ಹೋಗಿ ಕೇಳ್ಕೊಳೋ ಅಂಥದ್ದು. ಸೊ ನೀವು ಅಷ್ಟೇ, ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ನಿಮಗೂ ಅಷ್ಟೇ ತುಂಬ ಪ್ರೀತಿನೇ ಇದೆ. ಬಟ್ ಆದರೂ ಇನ್ನೊಬ್ಬರ ಹತ್ರ ಪ್ರೀತಿ ಹುಡುಕ್ತಾಯಿದ್ರು. ಸೊ ಏನು ಮಾಡೋಕ್ಕಾಗಲ್ಲ, ಅದು ಹ್ಯೂಮನ್ ಸಹಜ. ಒಬ್ಬ ಲೈಫಲ್ಲಿ ಒಬ್ಬರು ಪಾರ್ಟ್ನರ್ ಇರಲೇಬೇಕು. ಸೊ ನೀವು ಮನಸ್ಸಲ್ಲಿರೋಂಥ ವ್ಯಕ್ತಿನೂ ಅಷ್ಟೇ. ಸೊ ಅದಕ್ಕೆ ನಿಮ್ಮನ್ನು ನೆಗ್ಲೆಕ್ಟ್ ಮಾಡ್ತಾರೆ. ನೀವು ಒಂದು ಸ್ಟಾರ್ ಥರ, ಅವರಿಂದ ಏನು ನೀವು ಬಯಸೋ ಅಂಥ ಅವಶ್ಯಕತೆ ಇಲ್ಲ, ನಿಮಗೆ ಎಲ್ಲ ಇದೆ. ಸೊ ಅವ್ರಿಗೋಸ್ಕರ ಎಲ್ಲವನ್ನು ಕಳ್ಕೊತಿದ್ರು ಅಷ್ಟೇ. ದ ಆರ್ಮಿ ಟ್ಯಾರೋಟ್ ಕಾರ್ಡ್ ಬಂದಿರೋದ್ರಿಂದ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿಗೋಸ್ಕರ ಜಾಬು, ಉದ್ಯೋಗ ಎಲ್ಲವನ್ನು ಕಳ್ಕೊತಿದ್ರೆ, ಮನಸ್ಸಿನಲ್ಲಿ ನೆಮ್ಮದಿ ಎಲ್ಲವನ್ನು ಕಳ್ಕೊತಿದ್ರೆ. ನೀವು ಅವ್ರನ್ನ ಮಾತಾಡ್ಸೋಂಥ ಅವಶ್ಯಕತೆ ಇಲ್ಲ, ಅವರೇ ಬೇಕಾದ್ರೆ ಮಾತಾಡಿಸ್ಲಿ, ನಿಮ್ಮನ್ನು ಪಡ್ಕೊಳ್ಳಿ ಅಷ್ಟೇ. ನಿಮ್ಗೆ ಆ ಥರ ಒಂದು ಎನರ್ಜಿ, ಸಾಮರ್ಥ್ಯ ಅನ್ನೋದಿದೆ. ಏನನ್ನು ಬೇಕಾದ್ರೂ ಪಡ್ಕೊಳೋಂಥದ್ದು. ನೋಡುವಂಥ ನನ್ನ ವ್ಯೂವರ್ಸ್ ಅವ್ರ ಮನಸ್ಸಲ್ಲಿರೋಂಥ ವ್ಯಕ್ತಿಗೋಸ್ಕರ ವೆಯ್ಟ್ ಮಾಡಬೇಕಾ? ನೋಡುವಂಥ ನನ್ನ ವ್ಯೂವರ್ಸ್ ಅವ್ರ ಮನಸ್ಸಲ್ಲಿರೋಂಥ ವ್ಯಕ್ತಿಗೋಸ್ಕರ ವೆಯ್ಟ್ ಮಾಡಬೇಕಾ? ಓಕೆ, ಪೇಜ್ ಆಫ್ ಸಾರ್ಟ್ಸ್ ಬಂದಿರೋದ್ರಿಂದ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿಗೋಸ್ಕರ ನೀವು ವೆಯ್ಟ್ ಮಾಡ್ತಾಯಿದ್ದೀರಾ.
ಸೊ ಸ್ಪೈಯಿಂಗ್ ಎನರ್ಜಿ ಇದೆ. ಅವ್ರನ್ನ ಸೋಷಿಯಲ್ ಮೀಡಿಯಾ ಅಕೌಂಟ್ಸಲ್ಲಿ, ಫೇಸ್ಬುಕ್ಕಲ್ಲಿ, ಇನ್ಸ್ಟಾಗ್ರಾಮಲ್ಲಿ ಪ್ರತಿಯೊಂದರಲ್ಲೂ ಚೆಕ್ ಮಾಡ್ತಾಯಿದ್ರು. ಫೋಟೋಸ್ ನೋಡೋದಾಗಿರ್ಬೋದು, ಮೆಸೇಜಸ್ ಚೆಕ್ ಮಾಡೋದು, ಪ್ರತಿಯೊಂದು ಮಾಡ್ತಾಯಿದ್ರು ನಿಮ್ಮ ವ್ಯಕ್ತಿ ಬಗ್ಗೆ. ಸೊ ನೀವಂತೂ ವೆಯ್ಟ್ ಮಾಡ್ತಾಯಿದ್ರೆ ಅವ್ರ ಕಡೆಯಿಂದ ಏನಾದ್ರು ರಿಪ್ಲೈ ಬರುತ್ತಂತ. ಯಾಕಂದರೆ ನೀವು ಅವ್ರನ್ನ ಮರ್ತೋಗೋದಕ್ಕೆ ನಿಮ್ಗೆ ಇಂಟ್ರೆಸ್ಟ್ ಇಲ್ಲ. ಓಕೆನಾ? ಸರಿ ಆಯಿತು. ನೀವೇ ಇಷ್ಟು ಸ್ಪೈ ಮಾಡ್ತಾಯಿದ್ರೆ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿಗೋಸ್ಕರ ನಿಮ್ಮ ಇಷ್ಟ. ನೀವು ಎಷ್ಟು ದಿವಸ ಕಾಯ್ಬೇಕು ಅಂದ್ಕೊಂಡಿದ್ರೆ ಕಾದು ನೋಡಿ ನಿಮ್ಮ ವ್ಯಕ್ತಿ ಬಂದರೆ ಪಡ್ಕೊಳ್ಳಿ. ಓಕೆನಾ? ಸೊ ಇದೊಂದು ಜನರಲ್ ಟ್ಯಾರೋ ಟ್ರೀಡಿಂಗ್ ಅಷ್ಟೇ. ನಿಮ್ಗೆ ಕನೆಕ್ಟ್ ಆದರೆ ರಿಸೀವ್ ಮಾಡ್ಕೊಳ್ಳಿ. ನನ್ನ ಚಾನಲ್ ಯಾರೆಲ್ಲ ಲೈಕ್ ಮಾಡಿಲ್ಲ, ಶೇರ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.